ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಬಾಂಗ್ಲಾ ನುಸುಳುಕೋರರಿಗೆ ಸಿಎಂ ವಿಜಯ್ ಹೊಸ ಶಾಕ್ ಕೊಟ್ಟಿದ್ದಾರೆ. ಅತ್ತ ರಾಮ ಮಂದಿರದ ಬಳಿಕ ಬದ್ರಿನಾಥ ಹಾಗೂ ಕೇದಾರನಾಥ ದೇಗುಲದಲ್ಲೂ ಹುಂಡಿ ಲೂಟಿಯಾಗಿರೋ ಆರೋಪ ಕೇಳಿಬಂದಿದೆ. ಅತ್ತ ಗುಜರಾತ್ನಲ್ಲಿ ಮತ್ತೊಂದು ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆದಿದ್ದು, ಇತ್ತ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿಗೆ ಅವರದೇ ಪಕ್ಷದ ನಾಯಕರು ಹೊಸ ಶಾಕ್ ಕೊಟ್ಟಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲು ಪ್ರಧಾನಿ ಮೋದಿ ಅವರಿಗೆ ಬಂದಿರೋ ಬೆದರಿಕೆ ಬಗ್ಗೆ ಹೇಳ್ಬಿಡ್ತೀವಿ. ಪ್ರಧಾನಿ ಮೋದಿ ಅವರಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಆಸ್ಟ್ರೇಲಿಯಾಗೆ ಬಂದಾಗ ಮೋದಿ ಅವರನ್ನ ಹತ್ಯೆ ಮಾಡಬೇಕಾಗುತ್ತೆ ಅಂತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಾನೆ. ಜುಲೈ 9ರಂದು ಮೆಲ್ಬರ್ನ್ನ ಮಾರ್ವೆಲ್ ಸ್ಟೇಡಿಯಂನಲ್ಲಿ ಮೋದಿ ಅವರು ಮೆಲ್ಬರ್ನ್ ಮೀಟ್ಸ್ ಮೋದಿ ಅನ್ನೋ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದ ಫೇಸ್ಬುಕ್ ಪೋಸ್ಟ್ ಕೆಳಗೆ ಅಬು ಮುಸ್ತಫಾ ಅನ್ನೋ ಫೇಕ್ ಅಕೌಂಟ್ನಿಂದ ಈ ಬೆದರಿಕೆ ಹಾಕಲಾಗಿದೆ. ಕಾರ್ಯಕ್ರಮದ ವೇಳೆ ಸ್ಟೇಡಿಯಂನ ಮೇಲ್ಛಾವಣಿ ಮುಚ್ಚಿದ್ರೆ ಬೆಟರ್, ಇಲ್ದಿದ್ರೆ ಮೋದಿ ತಮ್ಮ ಸಾವಿಗಾಗಿ ಆಸ್ಟ್ರೇಲಿಯಾಗೆ ಬಂದ್ಹಾಗೆ ಆಗುತ್ತೆ ಅಂತ ಕಮೆಂಟ್ನಲ್ಲಿ ಬರೆಯಲಾಗಿದೆ. ಈ ವಿಚಾರ ತಿಳಿದಿದ್ದಂತೆ ಆಸ್ಟ್ರೇಲಿಯಾ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಬೆದರಿಕೆ ಹಾಕಿದ ಕಿಡಿಗೇಡಿಯ ಐಪಿ ಅಡ್ರೆಸ್ ಟ್ರೇಸ್ ಮಾಡಲಾಗಿದೆ. ಅಂದಹಾಗೆ ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ಉಗ್ರ ಚಟುವಟಿಕೆಗಳು ಹೆಚ್ಚಾಗ್ತಿವೆ. ಕಳೆದ ವರ್ಷ ಬೊಂಡಿ ಬೀಚ್ ಬಳಿ ಉಗ್ರ ದಾಳಿಯಾಗಿ 15 ಜನ ಸಾವನ್ನಪ್ಪಿದ್ರು. ಹೀಗಾಗಿ ಆಸ್ಟ್ರೇಲಿಯಾವನ್ನ 100% ಸೇಫ್ ಅಂತಾನೂ ಹೇಳಕ್ಕಾಗಲ್ಲ. ಸಾಕಷ್ಟು ಮತಾಂಧ ಮಾಡ್ಯೂಲ್ಗಳಿವೆ. ಹೀಗಾಗಿ ಆಸ್ಟ್ರೇಲಿಯಾ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ದಾಖಲೆಗಳಿಲ್ಲದೆ ನುಸುಳಿದ್ದ 50 ಬಾಂಗ್ಲಾ ಪ್ರಜೆಗಳನ್ನ ತಮಿಳುನಾಡು ಸಿಎಂ ವಿಜಯ್ ವಾಪಸ್ ಓಡಿಸಿದ್ದಾರೆ. ಇವರನ್ನ ಅಧಿಕೃತವಾಗಿ ಗಡೀಪಾರು ಮಾಡಿ ರೈಲಿನ ಮೂಲಕ ಪಶ್ಚಿಮ ಬಂಗಾಳಕ್ಕೆ ಕಳಿಸಲಾಗಿದೆ. ಈ 50 ಜನರಲ್ಲಿ 44 ಪುರುಷರು ಹಾಗೂ 6 ಜನ ಮಹಿಳೆಯರಿದ್ದಾರೆ. ಇವರೆಲ್ಲ ತಮಿಳುನಾಡಿನ ನಾನಾ ಭಾಗದಲ್ಲಿ ಹರಡಿಕೊಂಡಿದ್ರು. ಇಷ್ಟು ದಿನ ಸೇಲಂ ಜಿಲ್ಲೆಯ ವಿಶೇಷ ಕ್ಯಾಂಪ್ನಲ್ಲಿ ಇವರನ್ನ ಇಡಲಾಗಿತ್ತು. ಗಡೀಪಾರು ಆದೇಶ ಬಂದಿದ್ದೇ ತಡ ತಮಿಳುನಾಡು ಪೊಲೀಸರು ಇವರನ್ನೆಲ್ಲ ಗಂಟು ಮೂಟೆ ಕಟ್ಟಿಸಿ ಕಳಿಸಿದ್ದಾರೆ. 3 ವ್ಯಾನ್ಗಳಲ್ಲಿ ಭಾರೀ ಭದ್ರತೆಯೊಂದಿಗೆ ಸೇಲಂನಿಂದ ತಿರುಚಿರಾಪಳ್ಳಿಗೆ ಇವರನ್ನ ಕರೆತರಲಾಗಿದೆ. ಅಲ್ಲಿಂದ ಹೌರಾ ಎಕ್ಸ್ಪ್ರೆಸ್ ರೈಲಿನ ವಿಶೇಷ ಬೋಗಿಯಲ್ಲಿ ಇವರನ್ನ ಹತ್ತಿಸಲಾಗಿದೆ. ಇವರ ಬೆಂಗಾವಲಿಗೆ 40 ಜನ ಪೊಲೀಸರನ್ನ ಕಳಿಸಲಾಗಿದೆ. ಪಶ್ಚಿಮ ಬಂಗಾಳದ ಹರಿದಾಸ್ಪುರ ಗಡಿಯವರೆಗೆ ತಮಿಳುನಾಡು ಪೊಲೀಸರು ಇವರನ್ನ ಕರೆದೊಯ್ಯಲಿದ್ದಾರೆ. ಗಡಿ ತಲುಪಿದ ಮೇಲೆ ಇವರನ್ನ ಬಿಎಸ್ಎಫ್ಗೆ ಕೊಡಲಾಗುತ್ತೆ. ಆಮೇಲೆ ಬಿಎಸ್ಎಫ್ ಅಧಿಕಾರಿಗಳು ಈ 50 ಜನರನ್ನ ಬಾಂಗ್ಲಾ ಅಧಿಕಾರಿಗಳಿಗೆ ಹಸ್ತಾಂತರಿಸುತ್ತಾರೆ. ಅಂದಹಾಗೆ ವಿಜಯ್ ಸರ್ಕಾರ ಅಕ್ರಮ ವಲಸಿಗರನ್ನ ಇಡೋಕಂತಾನೆ ಅತ್ತೂರಿನಲ್ಲಿ ಡಿಟೆನ್ಷನ್ ಕ್ಯಾಂಪ್ ನಿರ್ಮಾಣ ಮಾಡಿದೆ. ಸದ್ಯ ಈ ಕ್ಯಾಂಪ್ನಲ್ಲಿ ಇನ್ನೂ 130ಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳು ಉಳಿದುಕೊಂಡಿದ್ದಾರೆ. ಇವರ ಕೇಸ್ಗಳು ಕೋರ್ಟ್ನಲ್ಲಿ ಬಾಕಿ ಇವೆ. ಹೀಗಾಗಿ ಅಲ್ಲೇ ಇದ್ದಾರೆ. ಇನ್ನು ರಾಮ ಮಂದಿರ ಬೆನ್ನಲ್ಲೇ ಉತ್ತರಾಖಂಡ್ನ ಬದ್ರಿನಾಥ ಕೇದಾರನಾಥ ದೇಗುಲದಲ್ಲೂ ಕಾಣಿಕೆ ಹಣ ಕಳ್ಳತನವಾಗಿರೋ ಆರೋಪ ಕೇಳಿಬಂದಿದೆ. ಭೈರವ ಸೇನಾ ಅನ್ನೋ ಹಿಂದೂ ಸಂಘಟನೆ ಈ ದೂರು ನೀಡಿದೆ. ಜುಲೈ 2ರಂದು ಹಣ ಎಣಿಕೆ ಮಾಡುವಾಗ ದೇಗುಲ ಸಮಿತಿ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಅಂತ ಹೇಳಲಾಗ್ತಿರೋ ವ್ಯಕ್ತಿ ಈ ಕೃತ್ಯ ಎಸಗಿದ್ದಾನೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ದೇಗುಲ ಸಮಿತಿ ತಕ್ಷಣವೇ ತನಿಖೆಗೆ ಆದೇಶಿಸಿದೆ. ಹಣ ಎಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದ ಎಲ್ಲಾ ಸಿಬ್ಬಂದಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಸದ್ಯ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ಮಾಡುತ್ತಿದ್ದು, ತನಿಖೆ ಬಳಿಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಮಿತಿ ಸ್ಪಷ್ಟಪಡಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ ಮತ್ತೆ ಸುದ್ದಿಯಾಗಿದೆ. ಈಗ ಖುದ್ದು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮ ಮಗಳಿಗೆ ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳೋಕೆ ಸಹಕಾರ ನೀಡಿದ್ದಾರೆ ಅನ್ನೋ ಸ್ಫೋಟಕ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲ, ತಮ್ಮ ಮಗಳಿಗೆ ಸಹಕಾರ ನೀಡಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಕೆಪಿಎಸ್ಸಿ ಆಡಳಿತ ಮಂಡಳಿ ನಿರ್ಣಯ ಕೂಡ ಪಾಸ್ ಮಾಡಿದೆ. ಈ ನಿರ್ಣಯದಲ್ಲಿ ಕೆಪಿಎಸ್ಸಿ ಅಧ್ಯಕ್ಷರು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಲಾಗಿದೆ. ಏನಿದು ವಿವಾದ ಅಂದ್ರೆ, ಶಿವಶಂಕರಪ್ಪ ಎಸ್ ಸಾಹುಕಾರ್ ತಮ್ಮ ಮಗಳಿಗೆ ಸರ್ಕಾರಿ ನೌಕರಿ ಪಡೆಯೋಕೆ ಬರೀ 40,000 ರೂಪಾಯಿ ವಾರ್ಷಿಕ ಆದಾಯ ಇರೋ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಪಡೆಯೋಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಆರೋಪ. 2019ರಿಂದಲೇ ಶಿವಶಂಕರಪ್ಪ ಕೆಪಿಎಸ್ಸಿ ಅಧ್ಯಕ್ಷರಿದ್ದಾರೆ. ಲಕ್ಷ ಸಂಬಳ ತಗೋತಾರೆ. ಹೀಗಿರುವಾಗ ಬರೀ 40,000 ಇನ್ಕಮ್ ಹೇಗೆ ಅಂತ ಈಗ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ಕೆಪಿಎಸ್ಸಿ ಒಳಗಿಂದಾನೇ ರಾಜೀನಾಮೆಗೆ ಆಗ್ರಹ ಕೇಳಿಬಂದಿದೆ. ಈ ವಿಚಾರ ರಾಜ್ಯಪಾಲರ ಅಂಗಳಕ್ಕೂ ಹೋಗಿದೆ. ಕೆಪಿಎಸ್ಸಿ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರು ನೀಡಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ ಟಿ20 ಪಂದ್ಯ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಈ ಪಂದ್ಯದಲ್ಲಿ 15ರ ಹರೆಯದ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ನೀಡಲಾಗಿದೆ. ಈ ಮೂಲಕ ಟೀಂ ಇಂಡಿಯಾ ಪರ ಡೆಬ್ಯೂ ಮಾಡಿದ ಯಂಗೆಸ್ಟ್ ಪ್ಲೇಯರ್ ಅನ್ನೋ ಖ್ಯಾತಿಗೆ ವೈಭವ್ ಪಾತ್ರರಾಗಿದ್ದಾರೆ. ಈಗಾಗಲೇ 5 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಹೀಗಾಗಿ ಈ ಪಂದ್ಯ ಗೆಲ್ಲೋ ಮೂಲಕ ಸರಣಿಯಲ್ಲಿ ಶುಭಾರಂಭ ಮಾಡೋಕೆ ಉಭಯ ತಂಡಗಳು ಭರ್ಜರಿ ತಯಾರಿ ಮಾಡಿಕೊಂಡಿವೆ. ಇನ್ನು ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಪಂದ್ಯದ ಸ್ಥಿತಿಗತಿ ಈ ತರ ಇತ್ತು. ಇನ್ನು ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂ
ಟೂರಿಸಂನವರು ಪುರಿ, ಜಗನ್ನಾಥ ಮತ್ತು 2 ಶಕ್ತಿಪೀಠಗಳ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಪುಸ್ತಕದ ವಿವಾದ ಶುರುವಾಗಿದೆ. ಅಲ್ಲಿನ ಶಿಕ್ಷಣ ಸಚಿವೆ ಸಕೀನಾ ಇಟು ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಡಿಮ್ಯಾಂಡ್ ಮಾಡ್ತಿದೆ. ವಿಷಯ ಏನಂದ್ರೆ, ಪರ್ಸನಾಲಿಟೀಸ್ ಅಂಡ್ ಲೆಜೆಂಡ್ಸ್ ಆಫ್ ಜಮ್ಮು ಕಾಶ್ಮೀರ್ ಅನ್ನೋ ಟೈಟಲ್ ಹೊಂದಿರೋ ಪುಸ್ತಕವನ್ನ ಅಲ್ಲಿನ ಸರ್ಕಾರಿ ಶಾಲೆ ಲೈಬ್ರರಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಅನುಮತಿಸಲಾಗಿದೆ. ಕೇಂದ್ರ ಸರ್ಕಾರದ ಸಮಗ್ರ ಶಿಕ್ಷಾ ಸ್ಕೀಮ್ ಅಡಿಯಲ್ಲಿ ಈ ಪುಸ್ತಕಗಳನ್ನ ಸಪ್ಲೈ ಮಾಡಲಾಗಿತ್ತು. ಆದರೆ ಈ ಪುಸ್ತಕದಲ್ಲಿ ರಾಷ್ಟ್ರ ವಿರೋಧಿ ಕಂಟೆಂಟ್ ಇರೋದು ಪತ್ತೆಯಾಗಿದೆ. ಈ ಪುಸ್ತಕದಲ್ಲಿ ಕಾಶ್ಮೀರವನ್ನ ಭಾರತ ಆಕ್ರಮಿತ ಕಾಶ್ಮೀರ ಮತ್ತು ಭಾರತದ ಹಿಡಿತದಲ್ಲಿರೋ ಕಾಶ್ಮೀರ ಅಂತ ಅನೇಕ ಬಾರಿ ಉಲ್ಲೇಖಿಸಲಾಗಿದೆ. ಹಾಗೆ ನಿಷೇಧಿತ ಜಮ್ಮು ಅಂಡ್ ಕಾಶ್ಮೀರ ಲಿಬರೇಷನ್ ಫ್ರಂಟ್ ಜೆಕೆಎಲ್ಎಫ್ ಸಂಸ್ಥಾಪಕ ಮಕ್ಬೂಲ್ ಭಟ್ ಬಗ್ಗೆ ಚಾಪ್ಟರ್ ಇದೆ. ಅಲ್ಲದೆ ಪ್ರತ್ಯೇಕತಾವಾದಿಗಳ ನಾಯಕರಾದ ಸಯ್ಯದ್ ಅಲಿ ಶಾ ಗಿಲಾನಿ, ಶಬೀರ್ ಅಹಮದ್ ಶಾ, ಮಿರ್ವೇಜ್ ಉಮರ್ ಫಾರೂಕ್, ಮೌಲ್ವಿ ಮೊಹಮ್ಮದ್ ಫಾರೂಕ್ರ ಬಗ್ಗೆನೂ ಉಲ್ಲೇಖ ಇದೆ. ಪ್ರತ್ಯೇಕತಾವಾದಿಗಳು ಮತ್ತು ಭಯೋತ್ಪಾದಕರನ್ನ ವೈಭವೀಕರಿಸಲಾಗಿದೆ. ಹೀಗಾಗಿ ಇದು ಜಮ್ಮು ಕಾಶ್ಮೀರದ ಶಿಕ್ಷಣ ಇಲಾಖೆ ಮಾಡಿದ ಗಂಭೀರವಾದ ಅಪರಾಧ. ಈ ಕೂಡಲೇ ಶಿಕ್ಷಣ ಸಚಿವರನ್ನ ತೆಗೆದುಹಾಕಬೇಕು ಅಂತ ಬಿಜೆಪಿ ಒತ್ತಾಯ ಮಾಡಿದೆ. ಜೊತೆಗೆ ಪುಸ್ತಕವನ್ನು ಬ್ಯಾನ್ ಮಾಡಬೇಕು. ಅದರ ಲೇಖಕ, ಪ್ರಕಾಶಕರು, ವಿತರಕರು ಹಾಗೂ ಅಪ್ರೂವ್ ಕೊಟ್ಟಿದ್ದ ಎಲ್ಲರ ವಿರುದ್ಧ ಆಕ್ಷನ್ ತಗೊಳ್ಬೇಕು ಅಂತ ಡಿಮ್ಯಾಂಡ್ ಮಾಡಿದೆ. ಇನ್ನು ದೇಶದಲ್ಲಿ ಮತ್ತೊಂದು ಉಗ್ರ ದಾಳಿ ಸಂಚನ್ನ ವಿಫಲಗೊಳಿಸಲಾಗಿದೆ. ಪಾಕ್ನ ಜೈಷ್ ಸಂಘಟನೆ ಜೊತೆ ಲಿಂಕ್ ಹೊಂದಿದ್ದ 8 ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಇವರನ್ನ ಅಹಮದ್ ಗಾಜಿವಾಲಾ, ಇಬ್ರಾಹಿಂ ಘಾಗಾ, ಮುದಸಿರ್ ಗಾಜಿವಾಲಾ, ಜಕರಿಯಾ ದುರಾನಿ, ಮುಫ್ತಿ ಫೌಜಾನ್ ದೌವಾ, ಮೊಹಮ್ಮದ್ ಅಮೀನ್, ಮೊಹಮ್ಮದ್ ಅಬ್ದುಲ್ ಸಾವ್ಡಿ ಮತ್ತು ಬಿಲಾಲ್ ದುರಾನಿ ಘಾಗಾ ಅಂತ ಗುರುತಿಸಲಾಗಿದೆ. ಗುಜರಾತ್ ಮತ್ತು ಮಧ್ಯಪ್ರದೇಶದ ನಾನಾ ಕಡೆ ದಾಳಿ ಮಾಡಿ ಇವರನ್ನ ಹಿಡಿದಿದ್ದಾರೆ. ಈ 8 ಜನ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ದೇಶದಲ್ಲಿ ದೊಡ್ಡ ಉಗ್ರ ದಾಳಿಗೆ ಸ್ಕೆಚ್ ಹಾಕಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸಿಕ್ಬಿದ್ದಿರೋ ಈ ಎಲ್ಲಾ ಶಂಕಿತ ಉಗ್ರರ ವಯಸ್ಸು ಬರೀ 18ರಿಂದ 40 ವರ್ಷದ ಒಳಗಿದೆ. ಮದ್ರಸಾಗಳನ್ನೇ ತಮ್ಮ ಕೆಲಸಕ್ಕೆ ಬಳಸಿಕೊಂಡು ಉಗ್ರ ಜಾಲ ಬೆಳೆಸ್ತಿದ್ರು. ಅಲ್ಲದೆ ಇವರು ದಾರುಲ್ ಇಸ್ಲಾಂ ಗುಜರಾತ್ ಜೆಎಎಂ ಅನ್ನೋ ಹೊಸ ಉಗ್ರ ವಿಂಗ್ ರೆಡಿ ಮಾಡಿದ್ರು. ಪಾಕ್ ಉಗ್ರ ಮಸೂದ್ ಅಜರ್ನ ಭಾಷಣ ಹಾಗೂ ಸಾಹಿತ್ಯದಿಂದ ಇವರೆಲ್ಲ ಪ್ರೇರಿತರಾಗಿದ್ರು. ಗಡಿಯಾಚೆ ಇರೋ ಹ್ಯಾಂಡ್ಲರ್ಗಳ ನೇರ ಮಾರ್ಗದರ್ಶನದಲ್ಲೇ ಈ ಜಾಲ ಕೆಲಸ ಮಾಡ್ತಾ ಇತ್ತು. ಸ್ಥಳೀಯ ನೆಟ್ವರ್ಕ್ ರೆಡಿ ಮಾಡ್ಕೊಳ್ಳೋಕೆ ಇವರಿಗೆ ಹ್ಯಾಂಡ್ಲರ್ಗಳಿಂದ 3 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಆ ಹಣದಲ್ಲೇ ಹಳೆ ಕಾರ್ ತಗೊಂಡು ಐಡೆಂಟಿಟಿ ಸಿಗಬಾರ್ದು ಅಂತ ತಮ್ಮ ಹೆಸರಿಗೆ ಬದಲಾಯಿಸಿರ್ಲಿಲ್ಲ ಅಂತ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಜೊತೆಗೆ ಮಸೂದ್ ಅಜರ್ಗೆ ಇವರು ಬರೆದಿದ್ದ 8 ಪತ್ರಗಳು ಕೂಡ ಸಿಕ್ಕಿವೆ. ಸದ್ಯ 8 ಜನ ಶಂಕಿತ ಉಗ್ರರನ್ನ ಕೋರ್ಟ್ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಇವರ ಮೇಲೆ ಯುಎಪಿಎ ಸೇರಿದಂತೆ ಹಲವು ಸೆಕ್ಷನ್ಗಳಡಿ ಕೇಸ್ ದಾಖಲಿಸಲಾಗಿದೆ. ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಇದೇ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ದೊಡ್ಡ ಆಘಾತ. ಮಮತಾರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪಶ್ಚಿಮ ಬಂಗಾಳ ಟಿಎಂಸಿ ರಾಜ್ಯಾಧ್ಯಕ್ಷೆ ಚಂದ್ರಿಮಾ ಭಟ್ಟಾಚಾರ್ಯ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ. ಪಕ್ಷದ ಎಲ್ಲಾ ಹುದ್ದೆಗಳಿಗೂ ಗುಡ್ ಬೈ ಹೇಳಿದ್ದಾರೆ. ಅಸೆಂಬ್ಲಿ ಚುನಾವಣೆ ಸೋಲಿನ ಬಳಿಕ ಮಮತಾ ಇವರನ್ನ ಟಿಎಂಸಿ ಅಧ್ಯಕ್ಷೆ ಮಾಡಿದ್ರು. ಸುಬ್ರತಾ ಬಕ್ಷಿ ಅವರನ್ನ ಕಿತ್ತೊಗೆದು ಇವರಿಗೆ ಪಟ್ಟ ಕಟ್ಟಿದ್ರು. ಆದ್ರೆ ಈಗ ಚಂದ್ರಿಮಾ ಕೂಡ ದೀದಿಗೆ ಕೈ ಕೊಟ್ಟಿದ್ದಾರೆ. ಇನ್ನು ಹೋಗುವಾಗ ಇವರು ಮಮತಾರ ಮೇಲೆ ಗೌರವ ಇದೆ ಅಂತ ಹೇಳಿದ್ದಾರೆ. ಆದ್ರೆ ರಾಜೀನಾಮೆ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಟಿಎಂಸಿಯಲ್ಲಿರೋ ಇನ್ನೊಂದು ಬಣ ಅಂದ್ರೆ ಮಮತಾ ವಿರೋಧಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಇನ್ನು ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಜುಲೈ 20ರಿಂದ ಆಗಸ್ಟ್ 13ರವರೆಗೆ ಅಧಿವೇಶನ ನಡೆಯಲಿದೆ. ಕೇಂದ್ರ ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಅಧಿವೇಶನಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇನ್ನು ಪಿಎಂ ಮೋದಿ ರಾಜಸ್ಥಾನದಲ್ಲಿ 2 ದೊಡ್ಡ ಯೋಜನೆಗಳನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಮೊದಲಿಗೆ ಜೋಧ್ಪುರ್ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನ ಉದ್ಘಾಟಿಸಿದ್ದಾರೆ. ಸುಮಾರು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ 23,000 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಈ ಹೊಸ ಟರ್ಮಿನಲ್ ನಿರ್ಮಾಣವಾಗಿದೆ. ಇದೇ ವೇಳೆ ಉಡಾನ್ ಯೋಜನೆಯ ಹೊಸ ವರ್ಷನ್ ಕೂಡ ಮೋದಿ ಲಾಂಚ್ ಮಾಡಿದ್ದಾರೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಹೊಸದಾಗಿ 100 ಏರ್ಸ್ಟ್ರಿಪ್ಗಳು ಮತ್ತು 200 ಹೆಲಿಪ್ಯಾಡ್ಗಳನ್ನು ನಿರ್ಮಿಸೋ ಗುರಿ ಈ ಯೋಜನೆಯಲ್ಲಿದೆ. ಇದಾದ ಬಳಿಕ ರಾಜಸ್ಥಾನದ ಬಲೋದ್ರಾ ಜಿಲ್ಲೆಯ ಪಚಪದ್ರಾ ಅನ್ನೋ ಕಡೆ ಬೃಹತ್ ರಿಫೈನರಿ ಕಾಂಪ್ಲೆಕ್ಸ್ ಓಪನ್ ಮಾಡಿದ್ದಾರೆ. ಇದು ಭಾರತದ ಮೊದಲ ಗ್ರೀನ್ ಫೀಲ್ಡ್ ರಿಫೈನರಿ ಪೆಟ್ರೋಕೆಮಿಕಲ್ ಹಬ್. ಅಂದ್ರೆ ಪೆಟ್ರೋಲ್, ಡೀಸೆಲ್ ಸಂಸ್ಕರಣೆ ಹಾಗೂ ಕೆಮಿಕಲ್ ಉತ್ಪಾದನಾ ಘಟಕಗಳನ್ನು ಒಂದೇ ಸೂರಿನಡಿ ತರಲಾಗಿದೆ. 79,450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಂಪ್ಲೆಕ್ಸ್ ನಿರ್ಮಾಣವಾಗಿದೆ. ಎಚ್ಪಿಸಿಎಲ್ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಈ ಬೃಹತ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿವೆ. ಇತ್ತ ಗುಜರಾತ್ನ ಸನನ್ದಲ್ಲಿ ಪಿಎಂ ಮೋದಿ ಹೊಸ ಸೆಮಿಕಂಡಕ್ಟರ್ ಘಟಕ ಉದ್ಘಾಟಿಸಿದ್ದಾರೆ. ಬರೋಬ್ಬರಿ 7,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದು ವರ್ಷಕ್ಕೆ ಬರೋಬ್ಬರಿ 5 ಬಿಲಿಯನ್ ಸೆಮಿಕಂಡಕ್ಟರ್ ಚಿಪ್ ತಯಾರಿಸೋ ಸಾಮರ್ಥ್ಯ ಹೊಂದಿದೆ. ಇಲ್ಲಿ ತಯಾರಾದ ಚಿಪ್ಗಳು ಜಪಾನ್, ಅಮೆರಿಕ ಮತ್ತು ಯುರೋಪ್ ದೇಶಗಳಿಗೆ ರಫ್ತಾಗಲಿವೆ.
ಈ ಬಳಿಕ ಮಾತನಾಡಿರೋ ಮೋದಿ, ಗಲ್ಫ್ ಸಂಘರ್ಷದಿಂದ ಇಡೀ ಜಗತ್ತು 21ನೇ ಶತಮಾನದ ಅತಿದೊಡ್ಡ ಇಂಧನ ಬಿಕ್ಕಟ್ಟನ್ನು ಎದುರಿಸಿತು. ಆದರೆ ಭಾರತ ತನ್ನ ರಾಜತಾಂತ್ರಿಕ ಬಲ ಮತ್ತು ಸರಿಯಾದ ನಿರ್ಧಾರಗಳಿಂದ ಈ ಬಿಕ್ಕಟ್ಟನ್ನ ಯಶಸ್ವಿಯಾಗಿ ಗೆಲ್ತು ಅಂತ ಹೇಳಿದ್ದಾರೆ. ಅಲ್ಲದೆ ಆ ಟೈಮ್ನಲ್ಲಿ 40 ದೇಶಗಳಿಂದ ನಾವು ತೈಲ ತರಿಸಿಕೊಂಡು ದೇಶದ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಂಡ್ವಿ. ತೈಲ ಕಂಪನಿಗಳಿಗೆ 75,000 ಕೋಟಿ ರೂಪಾಯಿ ನಷ್ಟ ಆಗಿತ್ತು. ಆದರೆ ಆ ಹೊರೆಯನ್ನ ಸರ್ಕಾರವೇ ಭರಿಸಿದೆ. ಅದನ್ನ ನಾವು ಜನರ ಮೇಲೆ ಹಾಕ್ಲಿಲ್ಲ ಅಂತ ಮೋದಿ ಹೇಳಿದ್ದಾರೆ. ಇನ್ನು E20 ಪೆಟ್ರೋಲ್ ಪರಿಚಯಿಸಿದ ನಂತರ ಕೇಂದ್ರ ಸರ್ಕಾರ ಈಗ ಡೀಸೆಲ್ನಲ್ಲಿ ಐಸೋಬ್ಯೂಟನಲ್ ಬ್ಲೆಂಡ್ ಮಾಡೋಕೆ ಪ್ಲಾನ್ ಹಾಕಿದೆ. ಡೀಸೆಲ್ನಲ್ಲಿ 15% ಐಸೋಬ್ಯೂಟನಲ್ ಮಿಕ್ಸ್ ಮಾಡೋ ಬಗ್ಗೆ ಪ್ಲಾನ್ ಆಗ್ತಿದೆ ಅಂತ ಖುದ್ದು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ. ಅಂದ್ರೆ ಇಲ್ಲಿ 15% ಐಸೋಬ್ಯೂಟನಲ್ ಜೊತೆಗೆ 85% ಡೀಸೆಲ್ ಅನ್ನ ಮಿಕ್ಸ್ ಮಾಡಲಾಗುತ್ತೆ. ಈ ಐಸೋಬ್ಯೂಟನಲ್ ಬಯೋಫ್ಯೂಯಲ್ನ ಒಂದು ವಿಧ. ಕಬ್ಬು, ಜೋಳ ಮತ್ತು ಅಗ್ರಿಕಲ್ಚರ್ ವೇಸ್ಟ್ನಿಂದ ಇದನ್ನ ತಯಾರಿಸಲಾಗುತ್ತೆ. ಕಚ್ಚಾ ತೈಲ ಆಮದಿನ ಮೇಲೆ ಭಾರತದ ಡಿಪೆಂಡೆನ್ಸಿ ಕಡಿಮೆ ಮಾಡಿ ವೆಹಿಕಲ್ ಎಮಿಷನ್ಗೆ ಕಡಿವಾಣ ಹಾಕೋಕೆ ಸರ್ಕಾರ ಈ ಪ್ಲಾನ್ ಮಾಡಿದೆ. ಇತ್ತ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ಸ್ಟರ್ ಗುರುಪ್ರೀತ್ ಸಿಂಗ್ ಅಲಿಯಾಸ್ ಗೋಲ್ಡಿ ಧಿಲೋನ್ ಸ್ಪೇನ್ನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಪಂಜಾಬ್ ಪೊಲೀಸ್ನ ಆಂಟಿ ಗ್ಯಾಂಗ್ಸ್ಟರ್ ಟಾಸ್ಕ್ ಫೋರ್ಸ್ ಎಜಿಟಿಎಫ್ ನೀಡಿರೋ ಗುಪ್ತಚರ ಮಾಹಿತಿ ಮೇರೆಗೆ ಸ್ಪೇನ್ನ ಭದ್ರತಾ ಸಿಬ್ಬಂದಿ ಇವನನ್ನ ಹಿಡಿದಾಕಿದ್ದಾರೆ. ಸದ್ಯ ಈತನನ್ನ ರಾಜತಾಂತ್ರಿಕ ಮತ್ತು ಕಾನೂನು ಮಾರ್ಗದ ಮೂಲಕ ಭಾರತಕ್ಕೆ ಗಡೀಪಾರು ಮಾಡೋದಕ್ಕೆ ಭಾರತದ ಅಧಿಕಾರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಅಂದಹಾಗೆ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬೇಕಾಗಿರೋ ಈತ 2022ರಲ್ಲಿ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ. ನಂತರ ಅಲ್ಲಿಂದಲೇ ತನ್ನ ಗ್ಯಾಂಗ್ ಅನ್ನ ಆಪರೇಟ್ ಮಾಡ್ತಿದ್ದ. ಇನ್ನು ಉಗ್ರರ ವಿರುದ್ಧ ಕೇಂದ್ರ ಸರ್ಕಾರ ಮತ್ತೊಂದು ಕಠಿಣ ಹೆಜ್ಜೆ ಇಟ್ಟಿದೆ. ಪಾಕ್ ಮೂಲದ ಲಷ್ಕರ್ ಹಾಗೂ ಜೈಷ್ ಸಂಘಟನೆಗಳ ಪರ ಕೆಲಸ ಮಾಡ್ತಿದ್ದ 23 ಆಪರೇಟಿವ್ಸ್ಗಳನ್ನ ಕೇಂದ್ರ ಸರ್ಕಾರ ಭಯೋತ್ಪಾದಕರು ಅಂತ ಘೋಷಿಸಿದೆ. ಈ 23 ಜನರಲ್ಲಿ ಬೆಂಗಳೂರಿನ ಯಶವಂತಪುರದಲ್ಲಿದ್ದ ಉಗ್ರನ ಹೆಸರು ಕೂಡ ಇದೆ. ಹಾಗಿದ್ರೆ ಇವರೆಲ್ಲ ಯಾರು? ಇವರನ್ನ ಮಾತ್ರ ಯಾಕೆ ಉಗ್ರರ ಪಟ್ಟಿಗೆ ಸೇರಿಸಿದೆ? ಎಲ್ಲದರ ಬಗ್ಗೆ ಆಲ್ರೆಡಿ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ. ತಾವದನ್ನ ಚೆಕ್ ಮಾಡಬಹುದು. ಇನ್ನು ಗೃಹಜ್ಯೋತಿ ಯೋಜನೆ ಪರಿಶೀಲನೆ ವೇಳೆ ಜಾತಿ ಪ್ರಮಾಣ ಪತ್ರ ಕೇಳ್ತಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಈ ಗೊಂದಲಕ್ಕೀಗ ಬೆಸ್ಕಾಂ ಕ್ಲಾರಿಟಿ ಕೊಟ್ಟಿದೆ. ಗೃಹಜ್ಯೋತಿ ಪರಿಶೀಲನೆ ವೇಳೆ ಜಾತಿ ಮಾಹಿತಿ ನೀಡೋದು ಕಡ್ಡಾಯ ಅಲ್ಲ, ಅದು ಕೇವಲ ಆಪ್ಷನಲ್ ಅಷ್ಟೇ. ಯಾರಿಗಾದ್ರೂ ತಮ್ಮ ಜಾತಿ ವಿವರ ನೀಡೋಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನಿರಾಕರಿಸೋ ಸಂಪೂರ್ಣ ಹಕ್ಕು ಅವರಿಗಿದೆ ಅಂತ ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಇನ್ನು ಬೆಂಗಳೂರಿನಲ್ಲಿ ಸೇಫ್ ಫುಟ್ಪಾತ್ ಅಭಿಯಾನ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇದುವರೆಗೆ ನಗರದಲ್ಲಿ ಅತಿಕ್ರಮಣಕ್ಕೆ ಒಳಗಾಗಿದ್ದ ಸುಮಾರು 202.7 ಕಿಲೋಮೀಟರ್ ಫುಟ್ಪಾತ್ ಅನ್ನ ಜಿಬಿಎ ತೆರವು ಮಾಡಿದೆ. ನಗರ ನಿಗಮವಾರು ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ಪಶ್ಚಿಮ ವಲಯದಲ್ಲಿ ಅತಿ ಹೆಚ್ಚು ಅಂದ್ರೆ 63.7 ಕಿಲೋಮೀಟರ್ ಫುಟ್ಪಾತ್ ಕ್ಲಿಯರ್ ಮಾಡಲಾಗಿದೆ. ಇದರ ನಂತರ ಬೆಂಗಳೂರು ಉತ್ತರದಲ್ಲಿ 39.65 ಕಿಲೋಮೀಟರ್, ಬೆಂಗಳೂರು ಸೆಂಟ್ರಲ್ನಲ್ಲಿ 35.85 ಕಿಲೋಮೀಟರ್, ಬೆಂಗಳೂರು ದಕ್ಷಿಣದಲ್ಲಿ 32.9 ಕಿಲೋಮೀಟರ್ ಹಾಗೂ ಬೆಂಗಳೂರು ಪೂರ್ವದಲ್ಲಿ 30.6 ಕಿಲೋಮೀಟರ್ ಫುಟ್ಪಾತ್ ತೆರವು ಮಾಡಲಾಗಿದೆ. ಅತ್ತ ಬೆಂಗಳೂರಿನ ಡೇ ಕೇರ್ ಹಲ್ಲೆ ಪ್ರಕರಣದಲ್ಲಿ ಹೊಸ ಬೆಳವಣಿಗೆಯಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈ ಕ್ರೌರ್ಯದ ಬಗ್ಗೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಡಿಜಿಪಿಗೆ ನೋಟಿಸ್ ಜಾರಿ ಮಾಡಿದೆ. ಮುಂದಿನ 2 ವಾರಗಳಲ್ಲಿ ಈ ಬಗ್ಗೆ ಸಂಪೂರ್ಣ ರಿಪೋರ್ಟ್ ಕೊಡುವಂತೆ ಆದೇಶಿಸಿದೆ. ವಿಡಿಯೋ ನೋಡಿದ್ರೆ ಇದು ಮಕ್ಕಳ ಹಕ್ಕುಗಳ ಗಂಭೀರ ಉಲ್ಲಂಘನೆ ಅಂತ ಆಯೋಗ ಹೇಳಿದೆ. ಇತ್ತ ಮೆಸೇಜಿಂಗ್ ಆಪ್ ಟೆಲಿಗ್ರಾಂಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ನೀಡಿದೆ. ಪೈರಸಿ ಕಂಟೆಂಟ್ ತಡೆಗಟ್ಟೋ ನಿಟ್ಟಿನಲ್ಲಿ ನೋಟಿಸ್ ಜಾರಿ ಮಾಡಿದೆ. ಕದ್ದ ಸಿನಿಮಾ ಮತ್ತು OTT ಶೋಗಳನ್ನ ತಡೆಯೋಕೆ ಕ್ರಮ ತಗೊಳ್ಳಿ ಅಂತ 15 ದಿನಗಳ ಡೆಡ್ಲೈನ್ ನೀಡಿದೆ. ತಪ್ಪು ಮಾಡೋ ಚಾನೆಲ್ಗಳು, ಗ್ರೂಪ್ಗಳು ಹಾಗೂ ಅಡ್ಮಿನ್ಗಳ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಸರ್ಕಾರ ಆದೇಶಿಸಿದೆ. ಪೈರಸಿ ತಡೆದು ವರದಿ ಕೊಡಬೇಕು, ಇಲ್ಲ ಅಂದ್ರೆ ಕಾನೂನು ಕ್ರಮ ಕೂಡ ತಗೋಬಹುದು ಅಂತ ಸರ್ಕಾರ ಟೆಲಿಗ್ರಾಂಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ದೇಶದಲ್ಲಿ ಈಗ ರಾಷ್ಟ್ರೀಯ ಪುರುಷರ ಆಯೋಗ ರಚನೆಗೆ ಭಾರೀ ದೊಡ್ಡ ಡಿಮ್ಯಾಂಡ್ ಶುರುವಾಗಿದೆ. ರಾಜ್ಯಸಭಾ ಸಂಸದ ಅಶೋಕ್ ಕುಮಾರ್ ಮಿತ್ತಲ್ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಪುಣೆಯ ಕೇತನ್ ಅಗರ್ವಾಲ್ ಹತ್ಯೆ ಕೇಸ್ ಉಲ್ಲೇಖಿಸಿ ಈ ಆಗ್ರಹ ಮಾಡಿದ್ದಾರೆ. ಮಹಿಳಾ ಆಯೋಗದ ಮಾದರಿಯಲ್ಲೇ ಪುರುಷರಿಗೂ ಆಯೋಗ ಬೇಕು, ಪುರುಷರ ಹಕ್ಕುಗಳನ್ನ ಕಾಪಾಡಬೇಕು ಅಂದಿದ್ದಾರೆ. ಇತರ ರಾಜ್ಯದಲ್ಲೂ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಪುರುಷರ ಆಯೋಗ ರಚಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಡಿ ಅಧಿಕಾರಿಗಳು ಪ್ರೈವೇಟ್ ಜೆಟ್ ಹರಾಜು ಹಾಕಿದ್ದಾರೆ. ಇದು ಹಾಕರ್ 800A ಅನ್ನೋ ಜೆಟ್. ಇದನ್ನ 3 ಕೋಟಿ ರೂಪಾಯಿಗೆ ಆಕ್ಷನ್ ಮಾಡಿದ್ದಾರೆ. ಈ ಜೆಟ್ ವಿಮಾನವನ್ನ 2025ರ ಮಾರ್ಚ್ 7ರಂದು ಇಡಿ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಜಪ್ತಿ ಮಾಡಿತ್ತು. ಅಮರ್ದೀಪ್ ಕುಮಾರ್ ಮತ್ತು ಕ್ಯಾಪಿಟಲ್ ಪ್ರೊಟೆಕ್ಷನ್ ಫೋರ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧದ ವಂಚನೆ ಕೇಸ್ನಲ್ಲಿ ಈ ಕ್ರಮ ತಗೊಳ್ಳಲಾಗಿತ್ತು. ಇಲ್ಲಿ ನಕಲಿ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಸ್ಕೀಮ್ ಹೆಸರಲ್ಲಿ ಲಾಭದ ಆಮಿಷ ಒಡ್ಡಿ ಬರೋಬ್ಬರಿ 792 ಕೋಟಿ ರೂಪಾಯಿ ವಂಚಿಸಲಾಗಿತ್ತು. ಈಗ ಇವರ ಜೆಟ್ ಅನ್ನ 3 ಕೋಟಿ ರೂಪಾಯಿಗೆ ಹರಾಜಿಗಿಟ್ಟು ಆ ಹಣವನ್ನ ವಂಚನೆಗೊಳಗಾದ ಅಸಲಿ ಹೂಡಿಕೆದಾರರಿಗೆ ಹಂಚ್ತೀವಿ ಅಂತ ಇಡಿ ಹೇಳಿದೆ. ಇನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಬಗ್ಗೆ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ನ ಮೊದಲ ಸೆಕ್ಷನ್ 2027ರಲ್ಲಿ ಉದ್ಘಾಟನೆಗೊಳ್ಳುತ್ತೆ. ಈ ಸೆಕ್ಷನ್ ಸೂರತ್ ಮತ್ತು ಬಿಲಿಮೋರಾವನ್ನ ಕನೆಕ್ಟ್ ಮಾಡುತ್ತೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಸದ್ಯ ಕೆಲಸ ತುಂಬಾನೇ ಫಾಸ್ಟ್
ಫಾಸ್ಟ್ ಆಗಿ ಪ್ರಗತಿ ಕಾಣ್ತಿದೆ. ಈ ಪ್ರಾಜೆಕ್ಟ್ 80% ಕಂಪ್ಲೀಟ್ ಆಗಿದೆ. ನಾವು ಪ್ಲಾನ್ ಮಾಡಿದ ಸಮಯದಲ್ಲಿ ಪ್ರಾಜೆಕ್ಟ್ ಪೂರ್ಣಗೊಳ್ಳೋ ಭರವಸೆ ಇದೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇನ್ನು ಭಾರತದ ವಿದೇಶಿ ವಿನಿಮಯ ಮೀಸಲು ನಿಧಿ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಜೂನ್ 27ಕ್ಕೆ ಕೊನೆಗೊಂಡ ವಾರದಲ್ಲಿ $5.65 ಬಿಲಿಯನ್ ಕರಗಿದೆ. ಹೀಗಾಗಿ ದೇಶದ ಒಟ್ಟು ಫಾರೆಕ್ಸ್ ರಿಸರ್ವ್ $666.93 ಬಿಲಿಯನ್ ತಲುಪಿದೆ. ಕಳೆದ 15 ತಿಂಗಳಲ್ಲೇ ಇದು ಅತಿ ಕನಿಷ್ಠ ಮಟ್ಟ ಅಂತ ಆರ್ಬಿಐ ಹೇಳಿದೆ. ಇಷ್ಟು ದೊಡ್ಡ ಕುಸಿತಕ್ಕೆ ಪ್ರಮುಖ ಕಾರಣ ಅಂದ್ರೆ ಚಿನ್ನದ ಮೌಲ್ಯ ಕರಗಿರೋದು. ಬರೀ ಒಂದೇ ವಾರದಲ್ಲಿ $5.39 ಬಿಲಿಯನ್ ನಷ್ಟು ಕಡಿಮೆಯಾಗಿದೆ. ಇಲ್ಲಿ ಚಿನ್ನದ ರಿಸರ್ವ್ ಕರಗಿದೆ ಅಂದ್ರೆ ಸರ್ಕಾರ ಚಿನ್ನ ಮಾರಿದೆ ಅಂತ ಅರ್ಥ ಅಲ್ಲ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ 1.61% ಅಷ್ಟು ಬಿದ್ದಿದೆ. ಇದರಿಂದ ಆರ್ಬಿಐ ಹತ್ರ ಇರೋ ಚಿನ್ನದ ವ್ಯಾಲ್ಯೂ ಕಡಿಮೆ ಆಗಿದೆ. ಹಾಗಾಗಿ ಒಟ್ಟು ಚಿನ್ನದ ಮೀಸಲು $102.54 ಬಿಲಿಯನ್ ಗೆ ಇಳಿದಿದೆ. ಹಾಗೆ ವಿದೇಶಿ ಕರೆನ್ಸಿ ಆಸ್ತಿ ಕೂಡ $150 ಮಿಲಿಯನ್ ಕರಗಿ $541.07 ಬಿಲಿಯನ್ ಗೆ ಇಳಿದಿದೆ. ಈ ವರ್ಷದ ಫೆಬ್ರವರಿಯಲ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ $728.49 ಬಿಲಿಯನ್ ತಲುಪಿ ದಾಖಲೆ ಬರ್ತಿತ್ತು. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಲೆಕ್ಕ ಹಾಕಿದ್ರೆ ಬರೋಬ್ಬರಿ $62 ಬಿಲಿಯನ್ ನಷ್ಟು ಮೀಸಲು ನಿಧಿ ಖಾಲಿಯಾಗಿದೆ. ಇನ್ನು ಕರ್ನಾಟಕ ಮೂಲದ ಮಣಿಪಾಲ್ ಹೆಲ್ತ್ ಸಂಸ್ಥೆ ಶೀಘ್ರದಲ್ಲೇ ಷೇರುಪೇಟೆಗೆ ಎಂಟ್ರಿ ಕೊಡಲಿದೆ. ಈ ಕಂಪನಿಯ ಐಪಿಒಗೆ ಮಾರುಕಟ್ಟೆ ನಿಯಂತ್ರಕ ಸೆಬಿ ಗ್ರೀನ್ ಸಿಗ್ನಲ್ ನೀಡಿದೆ. ಜುಲೈ ಕೊನೆಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಮಣಿಪಾಲ್ ಹೆಲ್ತ್ ಷೇರುಪೇಟೆಗೆ ಕಾಲಿಡೋ ಸಾಧ್ಯತೆ ಇದೆ. ಅಂದಹಾಗೆ ಸಿಂಗಾಪುರದ ಪ್ರಸಿದ್ಧ ಹೂಡಿಕೆ ಸಂಸ್ಥೆ ಟೆಮಾಸೆಕ್ ಈ ಮಣಿಪಾಲ್ ಹೆಲ್ತ್ನಲ್ಲಿ 59% ಬಂಡವಾಳ ಹೂಡಿದೆ. ಈ ಮಣಿಪಾಲ್ ಹೆಲ್ತ್ ಷೇರು ಮಾರುಕಟ್ಟೆ ಮೂಲಕ $1.2 ಬಿಲಿಯನ್ ಅಂದ್ರೆ 11,500 ಕೋಟಿ ರೂಪಾಯಿ ಬಂಡವಾಳ ಸಂಗ್ರಹಿಸೋ ಗುರಿ ಹೊಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.